ತಾವ್ಯಾರು? ನಾನು ಸಹಕಾರಿ ಸಂಘದ ಬ್ಯಾಂಕ್ ಮ್ಯಾನೇಜರ್ ಮುರಳಿ ಅಂತ. ತಾವು ಬಂದ ಕೆಲಸ 3 ವರ್ಷದ ಹಿಂದೆ 30,000 ರೂಪಾಯಿ ಹಣ ತೆಗೆದುಕೊಂಡಿದ್ದು ಕಟಬಾಕಿ ಇದೆ. ಆದ ಕಾರಣ ಸ್ವತಃ ವಸೂಲಿಗಾಗಿ ನಾನೇ ಬಂದಿದ್ದೇನೆ. ತಾವೀಗ ಕೊಡದಿದ್ದರೆ ತಮ್ಮ ಹೊಲ ಮತ್ತು ಮನೆಯನ್ನು ಜಪ್ತಿ ಮಾಡಬೇಕಾಗತ್ತೆ. ಸಾಹೇಬ್ರೆ, ಏನ್ ಹೇಳ್ತೀರಿ ಮಾತು? ಹಾಗೆ ಮಾಡಬೇಡ್ರಿ ಸಾಹೇಬ್ರೆ. ಕಟ್ಟಬಾಕಿ ಇಟ್ಟಿದ್ದೇನೋ ನಿಜ, ಆದರೆ ಹೋದ ವಾರದಲ್ಲಿ 30,000 ಹಣ ಪಾವತಿಸಿ ತುಂಬಿ ಬಂದಿದ್ದೇನೆ. ಬೇಕಾದರೆ ನನ್ನ ಖಾತೆಯನ್ನು ಸರಿಯಾಗಿ ತೆಗೆದು ನೋಡಿರಿ. ನಾನೇಕೆ ಸುಳ್ಳು ಹೇಳಲಪ್ಪ? ರೈತರ ಕಷ್ಟ ಏನು ಅನ್ನುವುದು ನನಗೂ ಚೆನ್ನಾಗಿ ಗೊತ್ತು. ಇದೇ ರೀತಿ ಎಷ್ಟೋ ಜನರಿಗೆ ಮೋಸ ಮಾಡಿ ಇಂದಿನ ಬ್ಯಾಂಕ್ ಮ್ಯಾನೇಜರ್ ಕ್ಯಾಶಿಯರ್ ಕೂಡ 1 ಕೋಟಿ ರೂಪಾಯಿ ಪಂಗನಾಮ ಹಾಕಿ ಹಣ ವರ್ಗಾಯಿಸಿಕೊಂಡು ಹೋಗಿದ್ದಾರೆ. ಎಲ್ಲಿ ಆ ಪಾವತಿ ಕೊಡಿ ನೋಡೋಣ. ತೆಗೆದುಕೊಳ್ಳಿ ಸರ್. ಇದು ನಮ್ಮ ಬ್ಯಾಂಕಿನ ಒರಿಜಿನಲ್ ಪಾವತಿ ಅಲ್ಲಪ್ಪ, ಡೂಪ್ಲಿಕೇಟ್ ಪಾವತಿ. ಅಂದಾಗ ನಿನ್ನ ಸಾಲ ಇನ್ನೂ ತೀರೇ ಇಲ್ಲ. ಸಾಹೇಬ್ರೆ, ಹೇಳ್ತೀರಾ ಈ ಮಾತು? ನಾನೇಕೆ ಸುಳ್ಳು ಹೇಳಲಪ್ಪ? ಇದೇ ರೀತಿ ಎಷ್ಟೋ ಜನರಿಗೆ ಮೋಸ ಮಾಡಿದ್ದಾನಂತ ಸ್ವತಃ ನಾನೇ ತಿರುಗಾಡುತ್ತಿದ್ದೇನೆ. ಸೀತಾ, ಬರಗಾಲ ಭೀತಿಗೆ ತುತ್ತಾಗಿ ಎತ್ತು ಮಾರಿದು ಜೀವ ಕಳೆದು ಸಾಲ ತುಂಬಿದರು. ಮತ್ತೆ ತುಂಬುವಂತಾಯಿತಲ್ಲಿ. ಏ ಸಿದ್ದಿಂಗೇಶ್ವರ, ನಿನಗಾದರೂ ಸರಿ ಕಾಡ್ತೇನಪ್ಪ ಈ ರೈತನ ಬಾಳು. ಸಮಾಧಾನ ಮಾಡ್ಕೊಂಡು ಕೈ ಬಿಟ್ಟು ಮಣ್ಣು ಪಾಲ ಆದ್ಮೇಲೆ ಅದು ಅಮೃತವಾಗುತ್ತೆ ನೋಡಿ, ಅಮೃತವಾಗುತ್ತಾ ವಿಚಾರ ಮಾಡಿ. ಕಷ್ಟ ಕೊಡ್ಬೇಕಂತ ಆ ದೇವರು ಈ ರೀತಿ ಮಾಡ್ತಿದ್ದಾನೆ ಅಂತ ಅನಿಸ್ತಾ ಇದ್ದೀರಿ? ಇಲ್ಲ ಸೀತಾ, ಇಲ್ಲ. ಹಾಗಾದ್ರೆ ನಿಮ್ಮ ವೈದ್ಯರು ಮಾಡಿದಂತ ಅವತ್ತು ಹೇಳೋಣ. 2 ದಿನದಲ್ಲಿ ಜಿಲ್ಲಾದ ಹಣದ ವ್ಯವಸ್ಥೆಯನ್ನು ಅವ್ರು ಮಾಡ್ಬೋದು. ಯಾರು ಹೇಳಿದ್ರೆ ಏನಾಯ್ತು? ನಾನಿನ್ನು ಬರ್ತೀನಿ. ಸೀತಾ, ನಮ್ಮ ಯಾವ ಭೀಕರ ಪರಿಸ್ಥಿತಿ ಬಂತು ಸೀತಾ ಇದು? ನನ್ನ ತಮ್ಮ ಬಂದು ಕೇಳಿದರೆ ಏನೆಂದು ಹೇಳಲಿ ನಾನು ಅವನಿಗೆ? ನಮ್ಮ ವೈದ್ಯರ ಅಂತವನಲ್ಲ ರೀ, ನಂಬಿಕಸ್ಥ ಪ್ರಾಣಿ ರೀ, ನಂಬಿಕಸ್ಥ ಪ್ರಾಣಿ. ಅಣ್ಣ, ಅತ್ತಿಗೆ, ಅದ್ಯಾಕೋ ಇಬ್ಬರು ಬಹು ತೀಕ್ಷ್ಣವಾಗಿ ಗುಸ್ಬಿಡುತ್ತಿರೋಲ್ಲ, ಯಾಕೆ? ಅದೇನು ಇಲ್ಲಪ್ಪ, ಅದು ಅದು ಯಾಕಣ್ಣ ನಿನ್ನ ಕಣ್ಣಲ್ಲಿ ನೀರು? ಅದ್ಯಾವ ಬಿರುಗಾಳಿ ಬಂದು ಬೀಸಿತು ನಿನ್ನ ಎದೆಗೆ? ಅದ್ಯಾವ ಮೇರು ಪರ್ವತದ ಬಂಡ ಅಪ್ಪಯಿಸಿತು ಬಂದು ನಿನ್ನ ಎದೆಗೆ? ಇಲ್ಲ, ಯಾವನಾದರೂ ಬೋಳಿ ಮಗನಿಗೆ ಏನಾದರೂ ಆಗತ್ತ ತಂದಿರೋಣ? ಏನ ಈಗಲೇ ಹೋಗಿ ಅವನನ್ನು ಒದ್ದು ಅವನ ಹಲ್ಲುಗಳನ್ನು ಉದುರಿಸಿಬಿಡುತ್ತೇನೆ. ಅದೇನು ಇಲ್ಲ ತಮ್ಮ, ಸರ್ಕಾರಿ ಬ್ಯಾಂಕ್ ಸಾಲ ತುಂಬಿದರು ಮತ್ತೆ ತುಂಬುವಂತಾಗಿದೆಯಪ್ಪ. ನನಗೊಂದು ತಿಳಿಯದಂತಾಗಿದೆ. ನೀನು ಸಮಾಧಾನ ತಂದುಕೊಳ್ಳಲ್ಲ, ಅದಕ್ಕೆ ನಾನಿದ್ದೇನೆ. ನಿನಗೆ ಮೋಸ ಮಾಡಿದ ವ್ಯಕ್ತಿ ಯಾವ ಊರಿಗೆ ಹೋಗಿ ಅಡಿಗಿಕೊಂಡು ಕೂತಿದ್ರು ಸರಿ, ಅವನನ್ನು ಹಿಡಿದು ಹೆಡೆಮುಡಿ ಕಟ್ಟೆ ಅವನಿಂದ ನಿನ್ನ ಸಾಲ ತೀರಿಸುತ್ತೇನಣ್ಣ. ನೀ ಸಮಾಧಾನ ತಂದುಕೊಳ್ಳಣ್ಣ, ಸಮಾಧಾನ ತಂದುಕೊಳ್ಳು. ತುಂಬಿಸಿಕೊಂಡ ವ್ಯಕ್ತಿ 50 ಜನರಿಗೆ ಮೋಸ ಮಾಡಿ ಲಕ್ಷಾಂತರ ರೂಪಾಯಿ ಗುಳು ಮಾಡಿಕೊಂಡು ವರ್ಗಾಯಿಸಿಕೊಂಡು ಹೋಗಿದ್ದನಪ್ಪ. ಅಣ್ಣ, ರಾಮ ಸೀತೆಯರಂತಿದ್ದ ನಮ್ಮ ಅಣ್ಣಂದ್ರ ಬಾಳಿಯಲ್ಲಿ ಯಾವನಾದರೂ ಬೋಳಿ ಮಗ ನಿನಗೆ ಏನಾದರೂ ಹಾವಿನ ವಿಷಯ ಎನಿಸಲು ಬಂದರೆ ಆ ಬೋಳಿ ಮಗನನ್ನು ಅಡ್ಡಡ್ಡಾಗಿ ಕತ್ತರಿಸಿ
ಆ ರಾಮನಿಗೆ ಹೇಗೆ ಲಕ್ಷ್ಮಣ ನಾನು ಹಾಗೆ, ಈ ನನ್ನ ಲಕ್ಷ್ಮಣನಿಗೆ ಈ ಕಲಿಯುಗದ ಭೀಮನೂ ಹಾಗೆ. ಈ ಸಮಾಧಾನ ತಂದುಕೊಳ್ಳೋಣ. ಚಿಕ್ಕಪ್ಪ ಚಿಕ್ಕಪ್ಪ, ಓ ಕುಮಾರ, ಏನಪ್ಪ ನೀನು ಇವತ್ತು ಶಾಲೆಯಿಂದ ಇಷ್ಟೇಕ ಬೇಗ ಬಂದೆ? ನಮ್ಮ ಊರಿನ ಗ್ರಾಮ ದೇವಿ ಜಾತ್ರೆಗಾಗಿ ಸ್ಥಳೀಯ ರಜೆ ಕೊಟ್ಟಿದ್ದಾರೆ ಚಿಕ್ಕಪ್ಪ. ಓಹೋ ಹೌದಾ, ಎಂತ ಜನ ಮರಿಯಪ್ಪ ನೀನು. ಒಂದೆರಡು ಮೂರು ಚಿಕ್ಕಪ್ಪ, ಮೂರು. ಓ ಬಲೆ ಜಾನನ ನೀನು. 3 4 ಅನ್ನ ಹಾಕು ಬಾರಪ್ಪ, ಒಳಗೋಗಿ ಊಟ ಮಾಡಿಲ್ಲ.